ನಟಿ ಸಂಜನಾ ಗಲ್ರಾನಿ ವಿರುದ್ಧ ಸರ್ಕಾರ ಶೀಘ್ರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಡ್ರಗ್ ಕೇಸ್ ಅವ್ರನ್ನ ಈಗ ಮತ್ತೆ ಕಾನೂನಾತ್ಮಕವಾಗಿ ಸುತ್ತಕೊಳ್ತಾ ಇದೆ. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಈಗ ನಿರ್ಧಾರವನ್ನು ಮಾಡಿದೆ. 2021ರಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ CCB ಪೊಲೀಸರು ಸಂಜನಾ ಗಲ್ರಾನಿ ಅವ್ರನ್ನ ಬಂಧಿಸಿರ್ತಾರೆ. ಇನ್ನು ಅವರು ಜಾಮೀನು ಪಡ್ಕೊಂಡು ಕೆಲ ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಜೈಲದಲ್ಲಿದ್ದು ಆಚೆ ಬಂದಿರ್ತಾರೆ. ಈಗ ತಮ್ಮ ವಿರುದ್ಧದ ಪ್ರಕರಣ ರದ್ದು ಮಾಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ತಾಂತ್ರಿಕ ಕಾರಣವನ್ನು ನೀಡಿ ಸಂಜನಾ ವಿರುದ್ಧ ದಾಖಲಾಗಿದ್ದ FIRನ ರದ್ದುಪಡಿಸಿತು. ನೋಡಿ, ಈಗ ಸಂಜನಾ ಗಲ್ರಾನಿ ಏನಿದ್ದಾರೆ, ಈಗ ಏನು ದರ್ಶನ್ ಅವರ ಕೇಸ್ ಇದೆಯಲ್ವಾ, ಅದೇ ಥರವೂ ಕೂಡ ಅದೇ ಮಾದರಿಯಲ್ಲಿ ಇದು ಹೋಗ್ತಾ ಇದೆ. ಈಗ ಅವ್ರದ್ದು ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಿಚಾರಣೆಗೆ ಬರುತ್ತೆ. ಈಗ ಸಂಜನಾ ಗಲ್ರಾನಿ ಅನ್ನೋದು ಕೂಡ ಅಷ್ಟೇ, ಇಲ್ಲಿ ಹೈಕೋರ್ಟ್ನಿಂದ ಅವ್ರಿಗೆ ರಿಲೀಫ್ ಸಿಕ್ಕಿರ್ಬೋದು, FIR ರದ್ದಾಗಿರ್ಬೋದು. ಆದರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೋಡಿ, ಅವರ ಮನೆಯಲ್ಲಿ CCB ಅಧಿಕಾರಿಗಳು ಹೊತ್ತು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು MDMA ಮಾತ್ರೆಗಳು, ಕೆಲವೊಂದಿಷ್ಟು ಗಾಂಜಾ ಪತ್ತೆಯಾಗಿತ್ತು. ಅಂದರೆ ಅದು ಪತ್ತೆಯಾಗಿತ್ತು ಅವತ್ತು. ಯಾಕಂದರೆ 2021ರಲ್ಲಿ ನಾವು ಕೂಡ ಅದ್ರ ಬಗ್ಗೆ ಸುದ್ದಿಯನ್ನು ಮಾಡಿದ್ವಿ. ಹಾಗಾಗಿಯೇ ಸಂಜನಾ ಗಲ್ರಾನಿ ಅವರು ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ಇದು ಸಾಬೀತು ಕೂಡ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ. ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರಿಗೆ ಹಿನ್ನಡೆ ಆಗುತ್ತಾ ಮುನ್ನಡೆ ಆಗುತ್ತಾ ಅಂತ ಹೇಳಿ.